ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಾಂತಾ ವರ್ಕ್ ಮಾಡ್ತಾಯಿದ್ದೀನಿ. ವಿತ್ ಸೀಕ್ವೆನ್ಸ್ ಯೂಸ್ ಮಾಡಿ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಸಿಂಪಲ್ಲಾಗಿ ಒಂದು ಡಿಸೈನ್ನ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಬಲ್ ಲೇಯರ್ ತೊಗೊಂಡಿದ್ದೀನಿ, ಅಂದರೆ ಒಳಗಡೆ ಡಿಸೈನ್ ಔಟ್ಲೈನ್ ಒಂದು, ಒಳಗಡೆ ಒಂದು ಸೇಮ್. ನಾನಿಲ್ಲಿ ಫುಲ್ ಕಾಂಟ್ರಾಸ್ಟ್ ಕಲರ್ಸ್ ತೊಗೊಂಡಿದ್ದೀನಿ, ಬ್ಲೂ ಮತ್ತು ವೈಟು. ನಾನಿಲ್ಲಿ ಹೊರಗಡೆದಕ್ಕೆ ಕಾಂತಾ ವರ್ಕ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಡಲ್ಸ್ನ ತಗೊಂಡು ಮಾಮೂಲಿ ಹಳೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ಸೇಮ್ ಅದೇ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಿಂಪಲ್ ಡಿಸೈನ್ ಹಾಕ್ಕೊಂಡಿದ್ದೀನಿ. ಟರ್ನಿಂಗ್ಸಲ್ಲಿ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಒಂದೇ ಸಲ ಒಂದು 3-4 ಒಟ್ಟೊಟ್ಟಿಗೆ ಮಾಡ್ಕೋಬೋದು. ಇಲ್ಲಿ ಎಂಡ್ ಮಾಡ್ಕೊತೀನಿ. ಅದೇ ಥರ ಇನ್ನೊಂದು ಮಾಡ್ಕೊತೀನಿ ಪಕ್ಕ. ಕೆಳಗಡೆ ಬೆರಳು ಸಹಾಯದಿಂದ ನೀಡಲ್ನ ಮೇಲಕ್ಕೆ ಎತ್ಕೊಳ್ಳಿ. ನಿಧಾನ ಮಾಡಿಕೊಂಡು ಇದನ್ನೇನು ಮುಗಿತಾ ಬಂತು. ನೋಡಿ, ಇದು ಕಂಪ್ಲೀಟ್ ಆಯಿತು. ಈಗ ಇಷ್ಟು ಆದಮೇಲೆ ನಾನು ಫುಲ್ಲು ವೈಟ್ ಕಲರ್ ತೊಗೊಂಡಿದ್ದೀನಿ. ದಾರ ಫುಲ್ಲು ಕಾಂಟ್ರಾಸ್ಟ್ ವೈಟ್ ಕಲರ್ ತೊಗೊಂಡಿದ್ದೀನಿ. ಅದನ್ನು ಒಳಗಡಿಕೆ ಕಾನ್ಸೆಂಟ್ರಿಕ್ ಸರ್ಕಲ್ ಥರ ಒಳಗೆ ಥರ ಇನ್ನೊಂದು ಲೇಯರು ಬೇಕಾದ್ರೆ ಹಾಕ್ಕೋಬೋದು. ನಾನು ಇದ್ರ ಒಳಗಡೆ ಸೀಕ್ವೆನ್ಸ್ ಹಾಕ್ತೀನಿ. ನಾನು ಜಸ್ಟ್ ನಿಮಗೆ ಐಡಿಯಾ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಮಾಡ್ಬೋದು ಅಂತ. ಈಸಿಯಾಗಿ ಸ್ವಲ್ಪ ಗ್ರ್ಯಾಂಡಾಗಿ ನೀವು ಸೀಕ್ವೆನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಸ್ಯಾರೀಸ್ಗೆ, ಡ್ರೆಸ್ಸಸ್ಗೆ ಎಲ್ಲ ಯಾವ ಥರ ಮಾಡ್ಕೋಬೋದಂತ ನಾನು ತೋರಿಸ್ತಾ ಇದ್ದೀನಿ. ಒಂದು ಡಿಸೈನ್ ಮುಗೀತು. ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಡೆ ತಗೋತಾ ಇದ್ದೀನಿ. ನಿಧಾನಕ್ಕೆ ತಗೊಳ್ಳಿ, ಒಂದೊಂದೇ. ಮುಗೀತಾ ಇದೆ. ತುಂಬ ಈ ಥರ ಚಿಕ್ಕ ಟರ್ನಿಂಗ್ಸಲ್ಲೆಲ್ಲ ನೀವು ನಿಧಾನ ಮಾಡ್ಕೋಬೇಕು, ಇಲ್ಲಾಂದರೆ ಡಿಸೈನ್ಸ್ ಹಾಳಾಗೋಗುತ್ತೆ. ನೋಡಿ, ಇಷ್ಟು ಆದಮೇಲೆ ಇವಾಗ ನಾನು ಬಳ್ಳಿ ಡಿಸೈನ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸೀಕ್ವೆನ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಗೋಲ್ಡ್ ಕಲರು
ಪ್ಲೇಟ್ಸ್ ಥರ ಸೀಕ್ವೆನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ಇದೇ ಕಾಂತಾ ವರ್ಕ್ಗೆ ನಾನು ಮಧ್ಯೆ ಸೀಕ್ವೆನ್ಸ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೀವು ಸೀಕ್ವೆನ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ಬೋದಂತ ನಾನು ತೋರಿಸ್ತಾ ಇದ್ದೀನಿ. ನೀವು ಎಷ್ಟೆಷ್ಟಕ್ಕೆ ಬೇಕಾದ್ರೂ ಹಾಕೋಬೋದು, 2 3 ಇಲ್ಲ ಒಂದೊಂದಕ್ಕೆ ಹಾಕೊಬೋದು. ನಿಮಗೆ ಯಾವ ಥರ ಕೆಲವ್ರಿಗೆ ಸಿಂಪಲ್ಲಾಗಿದ್ದರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ವರ್ಕ್ ಗ್ರ್ಯಾಂಡಾಗಿದ್ದರೆ ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವೇ ಓನಾಗಿ ಡಿಸೈನ್ಸ್ನ ಮಾಡ್ಕೋಬೋದು. ಇದು ವರ್ಕ್ ನಿಮಗೆ ಬೇಗ ಆಗುತ್ತೆ. ನೀವು ಇದೇ ವರ್ಕ್ ಮಾಡಿರೋ ಕಾಟನ್ ಸ್ಯಾರೀಸು 1,500-2 ಸಾವಿರ ಹೇಳ್ತಾರೆ. ಅದ್ರ ಬದಲು ನೀವು ಪ್ಲೇನ್ ಸ್ಯಾರಿ ತೊಗೊಂಡು ನೀವೇ ಮಾಡ್ಕೋಬೋದು. ಈ ಥರ ವರ್ಕೆಲ್ಲ ನಿಮಗೆ ಬೇಗ ಮುಗಿಯುತ್ತೆ. ಚೈನು, ಸ್ಟೆಮ್ಮು ಇವೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಮುಗೀತಾ ಇದೆ. ಮುಗಿದ್ಮೇಲೆ ನೀಡಲ್ನ ಒಳಗಡೆ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋದು ಡಿಸೈನು. ನೋಡಿ ಇವಾಗ ನಾನು ಇದಕ್ಕೆ ಒಂದೊಂದಕ್ಕೇ ನಾನು ಸೀಕ್ವೆನ್ಸ್ ಹಾಕ್ಕೊತಾ ಇದ್ದೀನಿ. ಸುಮ್ಮನೆ ಒಂದು ಲೈನ್ ಥರ, ಸ್ಟ್ರೈಟ್ ಲೈನ್ ಥರ ಸೀಕ್ವೆನ್ಸ್ ಹಾಕ್ಕೊತಿದ್ದೀನಿ. ಒಂದೊಂದಕ್ಕೆ ಕಾಂತಾ ವರ್ಕ್ ಒಂದೊಂದು ಸಲ ನೀವು ನೀಡಲ್ ತಗೊಂಡಾಗ ಒಂದೊಂದನ್ನ ಹಾಕ್ಕೊತಾ ಇದ್ದೀನಿ. ಒಂದಾಯಿತು, ಎರಡನೇದಕ್ಕೆ ಹಾಕ್ಕೊಂಡೆ. ಈ ಮೂರನೇದು ನೀಡಲ್ ತಗೊಂಡು ಅದಕ್ಕೆ ಹಾಕ್ಕೊಂಡೆ, 2 ಆಯಿತು. ಮೂರನೇದು ದಾರದಲ್ಲಿದೆ. ಇವಾಗ 4ನೇ ನೀಡಲ್, 4ನೇ ಸಲ ನೀಡಲ್ ತಗೊಂಡಾಗ 1 ಹಾಕ್ಕೊಂಡೆ. ಟೋಟಲ್ 4 ಸೀಕ್ವೆನ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಲಾಸ್ಟದು ನೀಡಲ್ನ ಒಳಗಡೆ ಹಾಕಿ ಎಂಡ್ ಮಾಡ್ಕೊಂಡಾಗ ಆ ದಾರದಲ್ಲಿರೋದು ಕುತ್ಕೊಂಡು 4 ಆಗುತ್ತೆ. ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆದಾಗ ಈ ಥರ ಕಾಣುತ್ತೆ. ಆ ಫ್ಲವರ್ ಥರದ್ರ ಮಧ್ಯಕ್ಕೆ ನಾನು ಸೀಕ್ವೆನ್ಸ್ನ ಗ್ಲೂ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಾಂತಾ ವರ್ಕ್ ಸಿಂಪಲ್ಲು, ಸ್ವಲ್ಪ ಸೀಕ್ವೆನ್ಸ್ ಯೂಸ್ ಮಾಡಿದ್ದಕ್ಕೆ ಅದು ಗ್ರ್ಯಾಂಡ್ ಲುಕ್ ಕಾಣ್ತಾ ಇದೆ ನಿಮಗೆ. ನಾನು ಇವಾಗ ಇಲ್ಲೂ ಒಂದೊಂದು ಸೀಕ್ವೆನ್ಸ್ನ ಹಾಕ್ಕೊತಾ ಇದ್ದೀನಿ. ನೀವು ಒಂದು ವರ್ಕ್ನ ಸಿಂಪಲ್ ಬೇಕಾದ್ರೂ ಮಾಡ್ಕೋಬೋದು, ಗ್ರ್ಯಾಂಡ್ ಬೇಕಾದ್ರೂ ಮಾಡ್ಕೋಬೋದು, ನಿಮ್ಮ ಕ್ರಿಯೇಟಿವಿಟಿ. ನಾನು ಇಷ್ಟು ದಿವಸ ಸಿಂಪಲ್ ತೋರಿಸಿದ್ದೆ, ಇವಾಗ ಇದೇ ವರ್ಕ್ ಡಿಸೈನ ಯೂಸ್ ಮಾಡಿಕೊಂಡು ಗ್ರ್ಯಾಂಡಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಷ್ಟ ಇಲ್ಲ, ಯಾರು ಬೇಕಾದರೂ ಮಾಡ್ಕೋಬೋದು. ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಚೆನ್ನಾಗಿದೆ. ನೋಡಿ ಫುಲ್ ವರ್ಕ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಂತಾ ವರ್ಕ್ ವಿತ್ ಸೀಕ್ವೆನ್ಸ್ ಈ ಥರ ಕಾಣುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.